ಆದಿಕಾಂಡ 15ನೇ ಅಧ್ಯಾಯದ 18ನೇ ವಚನ. ಯೆಹೋವನು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯೂಫ್ರೆಟಿಸ್ ಮಹಾನದಿವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದಾನೆ. ಅಂದರೆ ಕೇನಿಯರು, ಕೆನಿಜಿಯರು, ಕದ್ಮೋನಿಯರು, ಹಿತ್ತಿಯರು, ಪೆರಿಜಿಯರು, ರೆಫಾಯರು, ಅಮೋರಿಯರು, ಕಾನಾನಿಯರು, ಗಿರ್ಗಾಶಿಯರು, ಹೆಬೂಸಿಯರು ವಾಸವಾಗಿರುವಂಥ ದೇಶವನ್ನು ಕೊಡ್ತೇನೆ ಅಂತೇಳಿ ದೇವರು ವಾಗ್ದಾನ ಮಾಡೋದನ್ನು ನಾವು ಕಾಣ್ಬೋದು. ಯಾರಿಂದ ಯಾರಿಗೆ ಕೊಡ್ತಾ ಇದ್ದಾರೆ? ಈ ಎರಡು ಸಂತತಿಯವ್ರನ್ನ ನಾವು ನೋಡುವಾಗ ಯಾರು ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೋ ಅವರಿಗೆ ಆ ಸ್ಥಳ ಸಿಗೋದು. ಯಾರು ಈ ಎರಡು ಸಂತತಿ ಎಂಬುದಾಗಿ ನಾವು ನೋಡೋದಾದರೆ ಒಂದೇ ವ್ಯಕ್ತಿಯಿಂದ ಬಂದವರಾಗಿದ್ದಾರೆ. ಆದಿಕಾಂಡ 5ನೇ ಅಧ್ಯಾಯದ 29ನೇ ವಚನ ಹೀಗೆ ಹೇಳ್ತದೆ, ಲೆಮೆಕನ ಪಡೆದು ಯೆಹೋವನು ಶಪಿಸಿದ ಭೂಮಿಯಿಂದ ನಮಗೆ ಉಂಟಾದ ಕೈ ಕಷ್ಟದಲ್ಲಿಯೂ ಶ್ರಮೆಯಲ್ಲಿಯೂ ಈ ಮಗನು ನಮ್ಮನ್ನು ಉಪಶಮನಗೊಳಿಸುವನಂತೆ ಹೇಳಿ ಅವನಿಗೆ ನೋಹ ಎಂಬುದಾಗಿ ಹೆಸರನ್ನು ಇಡ್ತಾ ಇದ್ದಾರೆ. ನೋಹ ಎಂಬುದಾಗಿ ಹೆಸರನ್ನ ಅರ್ಥ ವಿಶ್ರಾಂತಿ. ಆ ವಿಶ್ರಾಂತಿ ಅಬ್ರಾಮನ ಸಂತತಿಯವರಿಗೆ ಸಿಗಬೇಕು. ಅಬ್ರಾಮನ ಸಂತತಿಯಿಂದ ಬಂದಿರುವಂಥ ಯೇಸು ಕ್ರಿಸ್ತನ ಮೂಲಕ ನಮಗೆ ಸಿಗಬೇಕೆಂಬುದೇ ದೇವರ ಉದ್ದೇಶ. ನಾವು ನೋಡ್ತಾ ಇರುವಂಥದ್ದು ಮತ್ತಾಯ 11:28 ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಎಂದು ದೇವರು ವಾಗ್ದಾನ ಮಾಡಿದ್ದಾನೆ. ಪ್ರಿಯರೇ, ಆದಿಕಾಂಡ 9ನೇ ಅಧ್ಯಾಯದ 18ನೇ ವಚನ, ನೋಹನನ್ನು ಮೊದಲನೇದಾಗಿ ದ್ರಾಕ್ಷಿ ತೋಟವನ್ನು ಪ್ರಾರಂಭ ಮಾಡಿದನು. ಈ ನೋಹನಿಗೆ 3 ಜನ ಮಕ್ಕಳಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಈ 3 ಜನರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ತನ್ನ ತಂದೆಯ ದೇವರನ್ನು ಆಶ್ರಯಿಸಿದವನಾಗಿ ತಂದೆ ಕೆಲಸಕ್ಕೆ ಮಾನವನ್ನ ಗೌರವವನ್ನು ಕೊಡ್ತಾ ಇದ್ದಂಥ ವ್ಯಕ್ತಿ. ಈ ವ್ಯಕ್ತಿಯ ಸಂತತಿಯಿಂದಲೇ ಅಬ್ರಾಮನು ಬಂದಿರುವಂಥದ್ದು. ಈ ವ್ಯಕ್ತಿ ಯಾರೆಂಬುದಾಗಿ ನಾವು ನೋಡುವಾಗ ಅದು ಶೇಮನಾಗಿದ್ದಾನೆ. ಶೇಮ್ ಎಫೆತ್ ಎಂಬವರಲ್ಲಿ ತಂದೆಯ ದೇವರನ್ನು ಆರಾಧಿಸುತ್ತಿದ್ದವನು ಶೇಮನು ಮಾತ್ರ. ಆದಿಕಾಂಡ 9ನೇ ಅಧ್ಯಾಯದ 26ನೇ ವಚನ, ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಆದರೆ ಆ ಹಾಮಾನನಾದರೂ ತಂದೆಯ ನಗ್ನತೆಯನ್ನು ಕಂಡು ತಂದೆಯ ಶಾಪಕ್ಕೆ ಒಳಗಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆ ಕಾನಾನನು ಅವನಿಗೆ ದಾಸನಾಗಿರಲಿ, ಎಫೇತನನ್ನು ದೇವರು ವಿಸ್ತರಿಸಲಿ ಎಂಬುದಾಗಿರುವುದನ್ನು ನಾವು ನೋಡ್ತಿದ್ದೇವೆ. ಪ್ರಿಯರೇ, ಹೇಗೆ ಲೆಮೇಕನು ನಮಗೆ ಕಷ್ಟಗಳಿಂದ ಬಿಡುಗಡೆ ಮಾಡುವನು ಈ ನೋಹ ಎಂಬುದಾಗಿ ಹೇಳಿ ಆತನಿಗೆ ಹೆಸರನ್ನು ಇಟ್ಟರೋ, ಹಾಗೆಯೇ ದೇವರಿಗೆ ವಿರುದ್ಧವಾಗಿ ಕೋಪಕ್ಕೆ ಒಳಗಾಗಿರುವವರನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ ಯೆಹೋವನ ಕೈಯಲ್ಲಿ ಔಷಧ ಮಿಶ್ರವಾಗಿರುವಂಥ ಉಕ್ಕುವಂಥ ದ್ರಾಕ್ಷಾರಸದಿಂದ ತುಂಬಿರುವಂಥ ಈ ಕೀರ್ತನೆ 75:8, ಯೆಶಾಯ 51:17 ಪ್ರಕಾರ ಯೆಹೋವನು ತನ್ನ ರೋಷವನ್ನು ತುಂಬಿಕೊಂಡ ಪಾತ್ರೆಯಿಂದ ಕುಡಿದ ಯೆರೂಸಲೇಮೇ, ಎಚ್ಚೆತ್ತುಕೋ, ನಿಲ್ಲು, ಎದ್ದು ನಿಲ್ಲು, ಭ್ರಮಣಗೊಳಿಸುವ ಆ ಪಾನ ಪಾತ್ರೆಯಲ್ಲಿ ಒಂದು ತೊಟ್ಟನ್ನು ಉಳಿಸದೆ ಕುಡಿದು ಬಿಟ್ಟಿದ್ದಿ ಎಂಬುದಾಗಿ ಈ ಹೊತ್ತು ದೇವರ ಕೋಪಕ್ಕೆ ಪಾತ್ರವಾಗಿದ್ದಂಥ, ದೇವರ ಶಾಪಕ್ಕೆ ಪಾತ್ರವಾಗಿದ್ದಂಥ, ದೇವರಿಂದ ದೂರವಾಗಿದ್ದಂಥ ಸಂತತಿಯನ್ನು ದೇವರ ಬಳಿಗೆ ಬರಬೇಕೆಂಬುದೇ ಆತನ ವಾಗ್ದಾನವನ್ನು ನೆನಪಿನಲ್ಲಿಟ್ಟುಕೊಂಡು ಅದನ್ನು ತನ್ನ ಮಕ್ಕಳಿಗೆ ಅನುಗ್ರಹಿಸುವುದಕ್ಕೋಸ್ಕರ ತಂದೆಯ ಕೈಯಲ್ಲಿದ್ದಂಥ ಆ ಪಾತ್ರೆಯನ್ನು ತಗೊಂಡು ಕುಡಿದಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ಯೇಸು ಕ್ರಿಸ್ತನೆಂಬುದಾಗಿರುವುದನ್ನು ನಾವು ಕಾಣ್ಬೋದು. ಲೂಕ 22:42 ಹೇಳ್ತದೆ, ತಂದೆಯೇ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆ ನನ್ನಿಂದ ತೊಲಗಿಸು, ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಎಂಬುದಾಗಿ ಒಂದು ತೊಟ್ಟನ್ನು ಉಳಿಸದೆ ಎಲ್ಲವನ್ನು ಕುಡಿದದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಯೆಶಾಯ 51:23 ಹೀಗೆ ಹೇಳ್ತದೆ, ನಿನ್ನನ್ನು ಬಾಧಿಸುವವರ ಕೈಗೆ ಅದನ್ನು ಕೊಡುವೆನು, ಅವರು ನಿನಗೆ ನೀನು ಬಿದ್ದುಕೋ, ನಿನ್ನನ್ನು ತುಳಿಯುತ್ತಾ ಹೋಗುವೆವು ಎಂದು ಹೇಳಲು ನೀನು ಹಾದು ಹೋಗುವವರಿಗೆ ನಿನ್ನ ಬೆನ್ನನ್ನು ನೆಲವನ್ನಾಗಿ ಬೀದಿಯ ಮಣ್ಣನ್ನಾಗಿ ಮಾಡಿಕೊಂಡಿಯಲ್ಲ. ಯೇಸು ಕ್ರಿಸ್ತನು ತನ್ನನ್ನು ಒಡೆಯುವವರ ಕೈಗೆ, ಜಜ್ಜುವವರ ಕೈಗೆ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟಿರುವುದನ್ನು ನಾವು ಕಾಣ್ಬೋದು. ನಮ್ಮನ್ನು ಸಂಕಷ್ಟಗಳಿಂದ ಬಿಡಿಸುವುದಕ್ಕಾಗಿಯೇ ತಾನು ಈ ಕಷ್ಟವನ್ನು ಅನುಭವಿಸುವುದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಯೋಹಾನ 19:23ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಸಿಪಾಯಿಗಳು ಯೇಸುವನ ಶಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲೊದಿಕೆಯನ್ನು ತಗೊಂಡು 4 ಪಾಲು ಮಾಡಿ ಒಬ್ಬೊಬ್ಬರಾಗಿ ಹಂಚಿಕೊಂಡರು. ಆತನ ಒಳಂಗಿಯನ್ನು ಸಹ ತೆಗೆದುಕೊಂಡಿರುವುದನ್ನು ನಾವು ಕಾಣ್ತೇವೆ. ಅಲ್ಲಿ ಯೇಸು ಕ್ರಿಸ್ತನ ನಗ್ನತೆಯನ್ನು ಕಂಡ ಸಂತತಿ ಯಾರೆಂಬುದಾಗಿ ನಾವು ನೋಡುವಾಗ ನೋಹನನಿಗೆ ಅವಿಧೇಯವಾಗಿ ಬಂದಂಥ ಸಂತತಿ ಅಲ್ಲಿ ಕೂಡ ಇರುವುದನ್ನು ನಾವು ಗಮನಿಸ್ಬೋದು. ಮತ್ತಾಯ 27:24 ಪಿಲಾತನು ನೀರು ತಕ್ಕೊಂಡು ಕೈ ತೊಳ್ಕೊಂಡು, ಈ ಪುರುಷನನ್ನು ಕೊಲಿಸುವುದಕ್ಕೆ ನಾನು ಸೇರಿದವನಲ್ಲ, ನೀವೇ ನೋಡಿಕೊಳ್ಳಿರಿ ಅನ್ನಲಾಗಿ ಜನರೆಲ್ಲ ಅವನನ್ನು ಕೊಲಿಸುವುದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡ್ತೇವೆ ಎಂದರು. ಯೇಸು ಕ್ರಿಸ್ತನನ್ನು ನಗ್ನನಾಗಿ ಮಾಡಿ ಆ ಶಾಪವನ್ನು ಒತ್ತುಕೊಳ್ಳಲು ನಾವು ಮಕ್ಕಳೇ ಇದಕ್ಕೆ ಉತ್ತರ ಕೊಡ್ತೇವೆ ಅಂತ ಹೇಳುವುದನ್ನು ನಾವು ಕಾಣ್ತಿದ್ದೇವೆ. ನೋಹನನಿಗೆ ಅವಿಧೇಯರಾದ ಆ ಸಂತತಿ ಇಲ್ಲಿ ಯೇಸು ಕ್ರಿಸ್ತ ದಿನಗಳಲ್ಲಿ ಕೂಡ ಇದ್ದಾರೆ ಎಂಬುದಾಗಿರುವುದನ್ನು ಲೂಕ 17:26 ನಾವು ಕಾಣ್ಬೋದು. ನೋಹನ ದಿನಗಳಲ್ಲಿ ನಡೆದಂಥ ಘಟನೆ ಮನುಷ್ಯ ಕುಮಾರನ ದಿನಗಳಲ್ಲಿ ಕೂಡ ನಡೀತದೆ ಎಂಬುದನ್ನು, ದೇವರಿಗೆ ಯಾರು ವಿಧೇಯರಾಗಿ ನಡೀತಾರೋ ಅವರು ಶೇಮನ ಮೂಲಕ ಬಂದ ಸಂತತಿ, ಅವರು ಬಿಡುಗಡೆಗೂ ಆಶೀರ್ವಾದಕ್ಕೂ ಪಾತ್ರರಾಗಿರುವಂಥ ಸಂತತಿ. ಯಾರು ವಿಧೇಯರಾಗಿ ನಡೆಯದೆ ಆತನ ಬಂದ ಕೆಲಸಕ್ಕೂ
ಅವಿಧೇಯರಾಗಿ ನಡೀತಾರೋ ಅವರು ಆತನ ತಂದೆಯನ್ನು ಅವಮಾನಿಸುವವರಾಗಿದ್ದಾರೆ. ಅಂಥವ್ರು ಶಾಪಕ್ಕೆ ಗುರಿಯಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಆ ದೇವರ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಅಬ್ರಾಮನಿಗೆ ದೇವರು ಕೊಡ್ತೇನೆಂದಲೇ ವಾಗ್ದಾನ ಮಾಡಿದಂಥ ದೇಶ ಮತ್ತು ಅದೇ ರೀತಿಯಲ್ಲಿ ಆ ದೇಶದ ನಂತರ ಸಿಗುವಂಥದ್ದು ಪರಮ ಕಾನಾನೆಂದು ಅಬ್ರಾಮನು ತಿಳಿದಿದ್ದನು. ದೇವರು ನಮ್ಮನ್ನು ಅದ್ಭುತವಾಗಿ ಅತಿಶಯವಾಗಿ ನಡೆಸುವವರಾಗಿದ್ದಾರೆ. ಎಲ್ಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ, ವಿಶ್ರಾಂತಿಯನ್ನು ಕೊಡ್ತೇನೆ ಎಂಬುದಾಗಿ ನನ್ನನ್ನು ನಂಬಿರಿ, ನನ್ನ ದೇವರನ್ನು ನಂಬಿರಿ. ನಿಮ್ಮ ಹೃದಯವು ಕಳ್ಳವಳಗೊಳ್ಳದಿರಲಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದೆ ಎಂಬುದಾಗಿ ಹೇಳುವುದನ್ನು ನಾವು ಕಾಣ್ತಿದ್ದೇವೆ ಪ್ರಿಯರೇ. ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಇನ್ನೂ ಹೆಚ್ಚಾಗಿ ಈ ರೀತಿಯಲ್ಲಿರುವಂಥ ವಾಕ್ಯಗಳನ್ನು ಕೇಳುವುದಕ್ಕಾಗಿ ಬಯಸುವುದಾದರೆ ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿರಿ. ದೇವರು ನಿಮ್ಮನ್ನು ಹೇಳುವಾಗೆ ಆಶೀರ್ವದಿಸಲಿ. ಆಮೇಲೆ